ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಒಂದು ರೀತಿ ಬಹಳ ಮುಖ್ಯವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವ ವ್ಯವಸ್ಥೆ ನಾವು ಇವತ್ತು ಸಮರ್ಪಣೆ ಮಾಡಿದ್ದೇವೆ ನಮ್ಮ ಜನರಿಗೆ, ಇದು ಬಹಳ ನಮ್ಮ ಜನರಿಗೆ ಬಹಳ ಅನುಕೂಲ ಆಗುವಂಥ ಒಂದು ಸೇವೆ ಇದೆ. ಈಗಾಗಲೇ ನಮ್ಮ ನವೀನ್ ಭಟ್ ಅವರು ಹೇಳ್ತಾ ಇದ್ರು, ಈ ಕ್ಯಾನ್ಸರ್ ರೋಗ ಯಾವ ರೀತಿಯಾಗಿ ಅದು ಒಂದು ಕುಟುಂಬದ ಮೇಲೆ ಪರಿಣಾಮ ಬೀರ್ತದೆ ಮತ್ತು ಯಾವ ಒಂದು ಸಂಕಟಕ್ಕೆ ಸಂಕೋಚಕ್ಕೆ ಆ ಕುಟುಂಬ ಒಳಗಾಗ್ತಾರೆ. ಅದರಿಂದ ಅನೇಕ ಬಡ ಜನರು ಇವತ್ತು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದು ಏನಿರ್ತದೆ, ಒಂದ್ಸಲ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಅದೇ ಒಂದು ದೊಡ್ಡ ಆಘಾತ. ಅದ ನಂತರ ಹೇಗೆ ಅದರ ಚಿಕಿತ್ಸೆಯನ್ನು ಪಡ್ಕೋಬೇಕು, ಅದಕ್ಕೆ ಖರ್ಚು ವೆಚ್ಚ ಅದೆಲ್ಲವನ್ನು ನೋಡಿದಾಗ ಅನೇಕ ಕುಟುಂಬಗಳಿಗೆ ಅದನ್ನು ತಡ್ಕೊಳ್ಳೋಕ್ಕಾಗ್ದೇ ಬಡತನಕ್ಕೂ ಕೂಡ ಹೊರಟೋಗ್ತಾರೆ ಅಥವಾ ಬಹಳ ಕೆಟ್ಟ ಪರಿಸ್ಥಿತಿ ಹೊರಟೋಗ್ತಾರೆ. ಸಾಲಗಳು ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಎಲ್ಲ ಒಂದು ಕಷ್ಟ ಪರಿಸ್ಥಿತಿ ಹೊರಟೋಗ್ತಾರೆ. ಅದರಿಂದ ಇವತ್ತು ನಾವು ನಮ್ಮ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಅನುಷ್ಠಾನ ಆಗಿದೆ. ಏನು ಕಿದ್ವಾಯಿ ಆಸ್ಪತ್ರೆ ಕ್ಯಾನ್ಸರ್ಗೋಸ್ಕರ ಒಂದು ವಿಶೇಷವಾದಂಥ ಒಂದು ಆಸ್ಪತ್ರೆ ಇದೆ, ಅದು ನಮ್ಮ ಬೆಂಗಳೂರು ನಗರದಲ್ಲಿದೆ. ಅದನ್ನು ಮುಂದಿನ ದಿವಸಗಳಲ್ಲಿ ಅದು ಮೈಸೂರು ನಗರಕ್ಕೆ ಕೂಡ ಬರ್ತಕ್ಕಂಥದ್ದು ಈಗಾಗಲೇ ತೀರ್ಮಾನ ಆಗಿ ಆ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ಅದು ಒಂದು ದೊಡ್ಡ ಕೊಡುಗೆ ಮೈಸೂರು ನಗರಕ್ಕೆ ಆಗ್ತದೆ. ಇವತ್ತು ನಮ್ಮ ಒಂದು ಮಾಹಿತಿ ಪ್ರಕಾರ ಏನಿದೆ, ಪ್ರತಿ ವರ್ಷ ಸುಮಾರು 70,000 ಹೊಸ ಕ್ಯಾನ್ಸರ್ ರೋಗಿಗಳು ಈ ಕ್ಯಾನ್ಸರ್ ರೋಗಕ್ಕೆ ಸೇರ್ಪಡೆ ಆಗ್ತದೆ. ಅಂದರೆ ಕ್ಯಾನ್ಸರ್ ಹೆಚ್ಚು ಆಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಹೃದಯಾಘಾತಗಳು, ಕ್ಯಾನ್ಸರ್ ರೋಗಗಳು ಮತ್ತು ಕಿಡ್ನಿ ಸಮಸ್ಯೆಗಳು, ಇದೆಲ್ಲ ನಮ್ಮ ಒಂದು ಜನರಲ್ಲಿ ಹೆಚ್ಚಾಗ್ತಾ ಇರ್ತದೆ ನೋಡ್ತಾ ಇದ್ದೀವಿ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದೆ. ಅದು ನಮ್ಮ ಜೀವನ ಶೈಲಿ ಇರ್ಬೋದು, ನಮ್ಮ ಆಹಾರ ಪದ್ಧತಿಗಳಿರ್ಬೋದು, ನಾವು ಯಾವ ರೀತಿಯಾಗಿ ನಮ್ಮ ಜೀವನ ನಡೆಸ್ತೀವಿ, ಮತ್ತು ಇನ್ನೊಂದೇನಂತ ಹೇಳಿದ್ರೆ ಆಯುಷು ಕೂಡ ಹೆಚ್ಚಾಗ್ತಾ ಇದೆ. ಈಗ ಜನರು 60, 65, 70, 75, 80 ವರ್ಷಕ್ಕೂ ಹೋಗ್ತಾ ಇದ್ದಾರೆ. ಎಲ್ಲ ಒಂದು ಕಾಂಬಿನೇಷನಲ್ಲಿ ಈ ರೋಗ ಕ್ಯಾನ್ಸರು ಪ್ರತಿಯೊಂದು ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದರೂ ಕ್ಯಾನ್ಸರ್ ಪೀಡಿತರಾಗಿರ್ತಾರೆ. ನಾವು ನೋಡಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ವಿಶೇಷವಾಗಿ ಬಡವರಿಗೆ ಅವ್ರಿಗೆ ಕ್ಯಾನ್ಸರ್ ರೋಗ ಡಯಾಗ್ನೇಸ್ ಆಗ್ತದೆ. ಡಯಾಗ್ನೇಸ್ ಆದಮೇಲೆ ಅದು ವಾರಕ್ಕೆ 2 ಬಾರಿ ಅಥವಾ ತಿಂಗಳಿಗೆ 2 ಬಾರಿ ಆ ಒಂದು ಕಿಮೋಥೆರಪಿನ ತಗೊಳ್ತಕ್ಕಂಥದ್ದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು. ಎಲ್ಲೋ ಒಂದು ಹಳ್ಳಿಯಲ್ಲಿ ಇರ್ತಾರೆ, HD ಕೋಟೆಲ್ಲೇ ಇರ್ಬೋದು ಅಥವಾ ಚಾಮರಾಜನಗರದಲ್ಲೇ ಇರ್ಬೋದು ಅಥವಾ ಎಲ್ಲೋ ಒಂದು ದೂರದ ಹಳ್ಳಿ ಇರ್ಬೋದು. ಅವ್ರಿಗೆ ಬೆಂಗಳೂರಿಗೆ, ಯಾಕಂದ್ರೆ ಬಡವರು ಅಂತ ಹೇಳಿದ್ರೆ ಕಿದ್ವಾಯಿನೇ ಬೇಕು. ಅವ್ರಿಗೆ ಕಿದ್ವಾಯಿಗೆ ಹೋಗೋದಕ್ಕೆ ಬರೋದಕ್ಕೆ ಖರ್ಚು ಮತ್ತು ಸಮಯ, ಯಾರಾದ್ರೂ ಜೊತೆಲಿ ಕರ್ಕೊಂಡು ಹೋಗೋರು ಬೇಕು. ವಯಸ್ಸಾಗಿದ್ರೆ ಯಾರೋ ಜೊತೆಲಿ ಯಾರಾದ್ರೂ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಇಲ್ದೇವ್ರು ಇನ್ನೂ ಕಷ್ಟ. ಸೊ ನಮ್ಮ ಒಂದು ಅನಾಲಿಸಿಸ್ ಮಾಡಿದಾಗ ಅನೇಕ ಜನ ಕ್ಯಾನ್ಸರ್ ಗೊತ್ತಿದ್ದು ಚಿಕಿತ್ಸೆ ಸಿಗುವಂಥದ್ದು ಅವರು ತಗೊಳ್ತಾ ಇದ್ರು ಕೂಡ ಆ ಡ್ರಾಪ್ಔಟ್ ರೇಷಿಯೋ ಕೂಡ ಹೆಚ್ಚಾಗ್ತಾ ಇತ್ತು. ಅಂದರೆ ಅವರು ಹೋಗೋಕ್ಕಾಗ್ದೇ ಆ ಟ್ರೀಟ್ಮೆಂಟ್ ಹೋಗ್ತಾನೆ ಇರಲಿಲ್ಲ, ಡ್ರಾಪ್ಔಟ್ ಆಗ್ಬಿಡೋರು. ಯಾಕಂದರೆ ಬೆಂಗಳೂರಿಗೆ ಹೋಗಬೇಕು ಅಥವಾ ಗುಲ್ಬರ್ಗಾಗೆ ಹೋಗಬೇಕು ಅಥವಾ ಬೆಳಗಾವಿಗೆ ಹೋಗಬೇಕು, ಈ ಥರ ಪರಿಸ್ಥಿತಿಗಳು ಬಂದು ಅವರು ಆ ಒಂದು ಕೆಮೊಥೆರಪಿನ ತಗೊಳ್ಳೋದೇ ಬಿಟ್ಬಿಡ್ತಾ ಇದ್ದಾರೆ ಬಡವರು. ಯಾಕಂದರೆ ಅಷ್ಟು ಒಂದು ಸಮಸ್ಯೆ. ಇವತ್ತು ನಾವು CM ಅವರು ನಮ್ಮ ಡೇ ಕೇರ್ ಕೆಮೊಥೆರಪಿ ಕೇಂದ್ರವನ್ನು ಈಗ ಮೈಸೂರಲ್ಲಿ ಉದ್ಘಾಟನೆ ಮಾಡಿದ್ರು. ಅಲ್ಲಿದ್ದಂಥ ಜನ ಅವರೇ ಹೇಳ್ತಾ ಇದ್ರು, ಸರ್ ನಾವು ಬೆಂಗಳೂರಿಗೆ 15 ದಿವಸಕ್ಕೊಮ್ಮೆ ಹೋಗಬೇಕಾಗಿತ್ತು, ಎಷ್ಟು ಕಷ್ಟ ಅವ್ರಿಗೆ. ಇವತ್ತು ಈ ವ್ಯವಸ್ಥೆ ನಾವೇನು ತಗೊಂಡ್ಬಂದಿದ್ದೇವೆ, ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮಲ್ಲಿರುವಂಥ 16 ಜಿಲ್ಲಾ ಆಸ್ಪತ್ರೆ ನಮ್ಮ ಇಲಾಖೆ ಅಡಿಯಲ್ಲಿದೆ. ಆ 16 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಏಕಕಾಲದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಆ 16 ಜಿಲ್ಲಾ ಆಸ್ಪತ್ರೆಗಳಲ್ಲಿ 10 ಬೆಡ್ಡಿನ ಡೇ ಕೇರ್ ಕಿಮೋಥೆರಪಿ ಸೆಂಟರ್ ಅನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವತ್ತೆಲ್ಲ ಕಡೆ ನಾವು ಆ ಸೆಂಟರ್ಗಳನ್ನು ಓಪನ್ ಮಾಡಿದ್ದೇವೆ. ಈ 16 ಏನು ಆಸ್ಪತ್ರೆಗಳಿದೆ, ಜಿಲ್ಲೆಗಳಿದೆ, ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಹಾವೇರಿ, ಕೋಲಾರ, ಮೈಸೂರು, ತುಮಕೂರು, ಉಡುಪಿ, ವಿಜಯನಗರ, ವಿಜಯಪುರ, ಈ 16 ಕಡೆ ನಾವು ಅಲ್ಲಿರ್ತಕ್ಕಂಥ ಸ್ಥಳೀಯ ಯಾವ ಒಂದು ತಜ್ಞ ಆಸ್ಪತ್ರೆ ಇದೆ, ಇವತ್ತು ಮೈಸೂರು ಕಿದ್ವಾಯಿ ಜೊತೆ ಜೋಡಣೆ ಆಗಿದೆ. ಅದೇ ಥರ ಬೇರೆ ಬೇರೆ ಆಸ್ಪತ್ರೆಗಳು ಬೇರೆ ಬೇರೆ ಒಳ್ಳೊಳ್ಳೆ ಆಸ್ಪತ್ರೆಗಳಿಗೆ ಜೋಡಣೆ ಮಾಡಿಕೊಂಡು
ಯಾಕಂದರೆ ನಾವು ಕೇವಲ ಕಿಮೋಥೆರಪಿಯನ್ನು ನೀಡ್ತೀವಿ. ನಾವು ಕ್ಯಾನ್ಸರನ್ನು ಪತ್ತೆ ಹಚ್ಚುವಂಥದ್ದು ಅಥವಾ ಡಯಾಗ್ನೈಸ್ ಮಾಡುವಂಥದ್ದು ಅಥವಾ ಉನ್ನತ ಚಿಕಿತ್ಸೆ ನೀಡುವಂಥ ನಾವು ಮಾಡಲ್ಲ. ರೆಗ್ಯುಲರ್ ಟ್ರೀಟ್ಮೆಂಟ್ ಏನಿರ್ತದೆ ನಾವು ಅದು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಇವರೆಲ್ಲರ ಜೊತೆ ಇವತ್ತು ಒಪ್ಪಂದಗಳು ಮಾಡಿಕೊಂಡಿದ್ದೇವೆ, MOUಗಳು ಮಾಡಿಕೊಂಡಿದ್ದೇವೆ. ಇದು ಖಂಡಿತವಾಗಿಯೂ ನನಗನ್ಸುತ್ತೆ ಏನು ನಮ್ಮ ಸರ್ಕಾರದ ಮಹಾತ್ಮ ಗಾಂಧಿಯವರು ಅವರ ಒಂದು ಮಾತು ಹೇಳ್ತಾ ಇದ್ದಾರೆ. ನನ್ನ ಒಂದು ಜೀವನದ ಒಂದು ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಕಣ್ಣೀರನ್ನ ನಾನು ಅದನ್ನ ಹೋಗ್ಲಾಡಿಸ್ತಕ್ಕಂಥದ್ದೇ ನನ್ನ ಒಂದು ಧ್ಯೇಯ ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ಅವ್ರ ಕಣ್ಣಲ್ಲಿ ನೀರಿರಬಾರ್ದು. ಮತ್ತು ನಾನು ಏನೇ ಮಾಡಿದ್ರು ಕೂಡ ಯಾವುದೇ ಒಂದು ಯೋಜನೆ, ಯಾವುದೇ ಒಂದು ಕಾರ್ಯಕ್ರಮ, ಏನೇ ಮಾಡಿದ್ರು ಆ ಒಂದು ಕಾರ್ಯಕ್ರಮದಿಂದ ಆ ಒಂದು ಬಡ ಜನರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ವಾ, ಅದೇ ಆ ಕಾರ್ಯಕ್ರಮದ ಯಶಸ್ಸಿನ ಒಂದು ಅದಕ್ಕೆ ಒಂದು ಟೆಸ್ಟ್ ಮಾಡ್ತಕ್ಕಂಥ ಒಂದು ಉದಾಹರಣೆ ಆಗ್ತದೆ. ಏನೇ ಮಾಡಿದ್ರು ನಮ್ಮ ಬಡ ಜನರಿಗೆ ಅನುಕೂಲ ಆಗ್ತಾ ಇದೆಯಾ, ಯಾರು ಕಷ್ಟದಲ್ಲಿ ಅವ್ರಿಗೆ ಅನುಕೂಲ ಆಗ್ತಾ ಇದೆಯಾ, ಅದು ಮಹಾತ್ಮ ಗಾಂಧಿ ಹೇಳ್ತಾ ಇದ್ದಾರೆ. ಇವತ್ತು ನನಗೆ ಅನ್ಸುತ್ತೆ ಆ ಒಂದು ಧ್ಯೇಯ ಅಡಿಯಲ್ಲಿ ಯಾರಾದರೂ ಕೂಡ ಇವತ್ತು ಈ ದೇಶದಲ್ಲಿ ಬಡ ಜನರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ನಾವು ಹೇಳಬೇಕು. ಅವರು ಇವತ್ತು ಎಷ್ಟು ಕಾರ್ಯಕ್ರಮಗಳನ್ನು ಆ ಬಡವರ ಪರವಾಗಿ ಕೊಡ್ತಾ ಇದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳು, 50,000 ಕೋಟಿ ರೂಪಾಯಿ, ಉಳಿದ ಅನೇಕ ಯೋಜನೆಗಳು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಆ ಒಂದು ಮಹಿಳೆಯರು ಹೇಳ್ತಾ ಇದ್ರು, ಸರ್ ನೀವು ವಯಸ್ಸಾಗಿರುವಂಥ ಮಹಿಳೆ, ಅವರು ಪ್ರತಿ 15 ದಿವಸಕ್ಕೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನನಗೆ ಸಿಗ್ತಾ ಇರುವಂತ ತಿಂಗಳಿಗೆ 2,000 ರೂಪಾಯಿನಲ್ಲಿ ಸರ್ ನನಗೆ ಬೆಂಗಳೂರಿಗೆ ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇತ್ತು ಅಂತ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಂತ ಹಣ ನನಗೆ ಅಷ್ಟು ಸಹಾಯ ಆಯಿತು ಅಂತ ಆ ತಾಯಿ ಹೇಳ್ತಾ ಇತ್ತು. ಅಂದ್ರೆ ಈ ಬಡ ಜನರ ಪರವಾಗಿ ಮಾಡ್ತಕ್ಕಂಥ ಇದಲ್ಲ, ಅದಕ್ಕೆ ದೊಡ್ಡ ಹೃದಯ ಬೇಕು. 56 ಇಂಚು ಹೃದಯ ಅಲ್ಲ, 100 ಇಂಚಿಗಿಂತ ಹೆಚ್ಚು ವಿಶಾಲವಾದ ಹೃದಯ ಬೇಕು. ಆ ಹೃದಯ ನಮ್ಮ ಮುಖ್ಯಮಂತ್ರಿಯವ್ರ ಹತ್ರ ಇದೆ. ಹೋದ್ರೆ ನನಗನ್ಸುತ್ತೆ ಯಾರು ಕೂಡ ಈ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಬೃಹತ್ ಬಡ ಜನರ ಪರವಾದ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರಿಂದ ಇವತ್ತು ನಾನು ಜಾಸ್ತಿ ಭಾಷಣ ಮಾಡೋದಿಲ್ಲ. ಇವತ್ತು ಈ ಕಾರ್ಯಕ್ರಮ ಏನಿದೆ, ಇವತ್ತು 10 ಬೆಡ್ ಅಂತ ನಾವು ಹೇಳಿದ್ರು, ಆದರೆ ಇವತ್ತು ಮೈಸೂರಲ್ಲಿ ಎಷ್ಟು ಡಿಮಾಂಡ್ ಇತ್ತು ಅಂತ ಹೇಳಿದ್ರೆ ಈಗಾಗಲೇ ಅದು 20 ಬೆಡ್ ಆಗೋಗಿದೆ. ಅಷ್ಟು ಜನ ಇವತ್ತಿನ ದಿವಸ ರೋಗಿಗಳು ಬಂದಿದ್ದಾರೆ. ಎಷ್ಟು ಜನರಿಗೆ ಇವತ್ತು ಇದರಿಂದ ಅನುಕೂಲ ಆಗ್ತದೆ. ಇದು ನಮ್ಮ ಮುಖ್ಯಮಂತ್ರಿಯವರು ಕಳೆದ ಆಯವ್ಯಯದಲ್ಲಿ ಘೋಷಣೆ ಮಾಡಿದರು. ಈ ಡೇ ಕೇರ್ ಕಿಮೋಥೆರಪಿ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಮಾಡ್ತೀವಿ ಅಂತ ಹೋದ ವರ್ಷದ ಆಯವ್ಯಯದಲ್ಲಿ ಅವ್ರು ಘೋಷಣೆ ಮಾಡಿದ್ರು. ನಾವು ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಾಗಿತ್ತು, ಒಪ್ಪಂದಗಳು ಮಾಡ್ಕೋಬೇಕಾಗಿತ್ತು, ಮತ್ತು ಎಕ್ಸ್ಪರ್ಟ್ ಜೊತೆ ಮಾತನಾಡಬೇಕಾಗಿತ್ತು, ನಮ್ಮ ವ್ಯವಸ್ಥೆ ನಿರ್ಮಾಣ ಮಾಡ್ಕೋಬೇಕಾಗಿತ್ತು, ನಮ್ಮ ನರ್ಸ್ಗಳಿಗೆ ಟ್ರೈನಿಂಗ್ ಕೊಡಬೇಕಾಗಿತ್ತು. ಯಾಕಂದರೆ ಇದು ಸ್ಪೆಷಲೈಸ್ಡ್ ಟ್ರೀಟ್ಮೆಂಟು. ಸೊ ಇದೆಲ್ಲ ಕೊಡೋದು ಸ್ವಲ್ಪ ತಡ ಆಯಿತು. ಆದರೂ ಕೂಡ ಇವತ್ತು ಅನುಷ್ಠಾನ ಆಗಿದೆ. ಇದು ಖಂಡಿತವಾಗಿಯೂ ಇದು ಏನು ನಮ್ಮ ಸರ್ಕಾರದ ಏನು ಉದ್ದೇಶಗಳಿದೆ, ನಮ್ಮ ಜನರಿಗೆ ಆರೋಗ್ಯ, ಶಿಕ್ಷಣ ಮತ್ತು ಆರ್ಥಿಕವಾದಂಥ ಅವರಿಗೆ ಒಂದು ಸಂಕಷ್ಟದಿಂದ ಹೊರಗೆ ಬರ್ತಕ್ಕಂಥದ್ದಿದೆ. ನಾವು ಏನು ಸರ್ಕಾರ ಮಾಡಬೇಕು ಅಂತ ಇದೆ, ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇದು ಒಂದು ದಾಪುಗಾಲು ಅಂತ ಹೇಳೋದಕ್ಕೆ ಬಯಸಿ, ಇವತ್ತು ನಾನು ಆರೋಗ್ಯ ಸಚಿವನಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ನಾನು ಮಾಡೋದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ನಮ್ಮ ಮುಖ್ಯಮಂತ್ರಿಯವರ ಆಶೀರ್ವಾದದಿಂದ ಇವತ್ತು ಅದು ಲೋಕಾರ್ಪಣೆ ಆಗ್ತಾ ಇದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.